ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವತ್ತೂ ಅವನು ನನಗೆ ಹೇಳ್ದೆ ಹೋಗೋನೇ ಅಲ್ಲ. ಇದು ನನ್ನ ವಿಶ್ವಾಸ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ಬ್ರೋ ಇನ್ ಲಾನು ಹೀಗೆ ಇದ್ರು. ನಂಬಿಕೆ ನಂಬಿಕೆ ಬರೀ 3 ಅಕ್ಷರದ ಪದ ಅಲ್ವಾನು? ಅವ್ರು ಎಲ್ಲಿಗೆ ಹೋಗ್ತಿದ್ರು, ಯಾವಾಗ ಬರ್ತಿದ್ರು ಒಂದು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಮಾಮಿಲ್ಲ? ಮಾನ್ಸಿ, ಯಾವುದಕ್ಕೋ ಪೋಣಿಸಿ ಮಾತಾಡೋದನ್ನ ಮೊದಲು ನಿಲ್ಸು. ಬಟ್ ನಾನು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಆರಾಧನಾ ಅವ್ರಿಗೆ ಅವ್ರ ಗಂಡ ಈ ಮನೇಲಿ ಹೇಗಿದ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋ ಹಕ್ಕಿದೆ ಅಲ್ವಾ ಮಾಮಿಲ್ಲ? ಅಮ್ಮ, ನನಗೆ ಒಂದೊಂದು ದಿನ ಇಲ್ಲಿ ಕಳಿಯೋಕ್ಕೂ ಸಿಕ್ಕಾಬಡೆ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನ್ನ ಗಂಡ ವಾಪಸ್ ಬಂದಿದ ತಕ್ಷಣ ನಮ್ಮನ್ನ ಇಲ್ಲಿಂದ ಕಳ್ಸ್ಕೊಟ್ಬಿಡಿ. ದೊಡ್ಡವ್ರ ಮಾತನ್ನ ತೆಗ್ದು ಹಾಕಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಿದ್ದೆ. ಆದರೆ ಇನ್ನು ನನ್ನಿಂದ ತಡೆಯೋಕೆ ಆಗ್ತಿಲ್ಲ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಗ್ಲಿ, ನಿಮ್ಮ ಅತ್ತೆ ಮಾವ ಬಂದ್ಮೇಲೆ ಮಾತಾಡೋಣ. ಅಮ್ಮ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತು ಅಂತ ಹೇಳಿದ್ನಲ್ಲಮ್ಮ. ಆರಾಧನಾ ಅವ್ರೆ, ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದಮೇಲೆ ನೀವು ಹೋಗ್ಬೋದಲ್ವಾ? ಅಮ್ಮ, ರಮ್ಯನ ಎಂಗೇಜ್ಮೆಂಟ್ ಇದೆ ಅಮ್ಮ. ನಾ ಅಲ್ಲಿಂದ ಬಂದಮೇಲೆ ಇವ್ರಿಗೆ ಹೋಗೋದಕ್ಕೆ ಹೇಳಿ ಪ್ಲೀಸ್ ಅಮ್ಮ. ಆರಾಧನಾ ಅವ್ರೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಂಪಿಗೆಪುರ ವಾರ್ಡ್ ಇದೆ ಅಲ್ವಾ? ಎಸ್, ಇದೇ ಸಂಪಿಗೆಪುರ. ಇಲ್ಲಿರೋ ಬಂಗ್ಲೆಯಲ್ಲಿ ಯಾರಾದರೂ ಇದ್ದರೆ ಆ ಬಂಗ್ಲೆ ಯಾರು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ಬೋದೇನೋ. ನಮ್ಮ ಸೆಲ್ಫಿ ಕ್ವೀನ್ ನಂಬರ್ ಇದೆಯಾ ನಿಂದು? ಅವಳ ನಂಬರ್ ಮಿಸ್ ಆಗಿದೆ ಕಣೆ. ಅವಳನ್ನು ಕರಿತೀನಿ, ಬರಲಿ. ಮತ್ತೆ ನೀನು ಮಿಸ್ ಮಾಡಬೇಡ ತಾಯಿ. ನಾಳೆ ಬೆಳಿಗ್ಗೆ ಛತ್ರ ಗಿತ್ರ ಎಲ್ಲ ಬುಕ್ ಮಾಡಿಲ್ಲ ಕಣೆ. ನಮ್ಮ ಒಟ್ಟಾರದಲ್ಲೇ ಅಷ್ಟು ದೊಡ್ಡ ಜಾಗ ಇರಬೇಕಾದ್ರೆ ಛತ್ರ ಯಾಕೆ ಅಂತ. ಇರಬೇಕಮ್ಮ, ದುಡ್ಡು ಉಳಿಸಿದ್ರೇನೆ ಜೀವನ. ಸರಿ, ನಾಳೆ ಸಿಗೋಣ, ಬಾಯ್. ಈ ಐಸ್ ಕ್ರೀಮ್ ಮಾರಾಟ ಎಲ್ಲ ಯಾವಾಗ ಶುರು ಮಾಡಿದ್ರಿ? ಅಲ್ಲ, ಒಂದು ನಿಮಿಷ. ನಿಮ್ಮನ್ನು ನೋಡಿ ಕರ್ಗೋಗಿದ್ನಲ್ಲ ಅವತ್ತಿಂದ. ಏನಿದು ನಿಮ್ದು ಸರ್ಪ್ರೈಸು? ಸೆಂಟರ್ ರೋಡಲ್ಲಿ ಐಸ್ ಕ್ರೀಮ್ ಇಟ್ಕೊಂಡು? ಸೆಂಟ್ರ್ ರೋಡಲ್ಲಿ ಐಸ್ ಕ್ರೀಮ್ ಕೊಟ್ರೆ ಸರ್ಪ್ರೈಸು, ಮನೆಗೆ ಬಂದ್ರೆ ನಾರ್ಮಲ್. ಮಾತೆಲ್ಲ ಜೋರಾಗೇ ಇದೆ, ಆದ್ರೆ ಹೀಗೆ ಹಿಂದಿಂದ ಸುತ್ತೋದೆ ಮಿಸ್ ಹೊಡಿತಿರೋದು. ಈ ಐಸ್ ಕ್ರೀಮ್ನೇ ದೇವ್ರು ಅನ್ಕೊಳ್ರಿ. ಇದ್ರ ಆಣೆಗೂ ನಾನು ಒಳ್ಳೆಯವನೇ. ಒಳ್ಳೆಯವ್ರು ಯಾರು ಹಿಂಗೆ ಹೇಳ್ಕೊಳಲ್ಲ. ಅದೇ ಪ್ರಾಬ್ಲಮ್ಮು, ಅದಕ್ಕೆ ಜನ ಮೋಸ ಆಗೋದು. ನಾವ್ ಯಾರು ಅಂತ ಮೊದಲೇನೆ ಹೇಳ್ಕೊಂಡ್ಬಿಡ್ಬೇಕು. ನಿಮ್ ನಗುಗೆ ಈ ಐಸ್ ಕ್ರೀಮೇ ಕರ್ಗೋಯ್ತು. ಬೇಗ ತಗೊಳ್ಳಿ. ನಂಗೆ ಬೇಡ. ಯಾಕೆ? ಯಾಕಂದ್ರೆ ನಾ ಕೇಳಿದ್ದನ್ನ ಬಿಟ್ಟು ಕೇಳ್ದೆ ಇರೋದನ್ನೆಲ್ಲ ಕೊಡ್ತಿದ್ದೀರಲ್ಲ, ಅದಕ್ಕೆ. ಕೇಳಿದ್ದ? ಯಾವುದು? ಅದಾ?
ಸಂಕೆಪುರದ ಬಂಗ್ಲೆನ ಯಾರೋ ಕೇಶವ್ ಜೈನ್ ಅವ್ರಿಗೆ ಮಾರಿದಾರಂತೆ. ಐ ಮೀನ್ ಫಸ್ಟ್ ಪ್ಲೇಸಲ್ಲಿ ದುಡ್ಡು ಕೊಟ್ಟಿರೋದು ಅಂದರೆ ಅವರೇ. ಜೈನ್ ಕೊಟ್ಟಿರೋ ದುಡ್ಡಲ್ಲಿ ಆ ಪ್ರಾಪರ್ಟಿ ತಗೊಂಡು ಆಮೇಲೆ ಅಫಿಷಿಯಲ್ ಆಗಿ ಆ ಬಂಗ್ಲೆನ ಜೈನ್ ಅವ್ರಿಗೆ ಮಾರಿದ್ದಾರೆ. ಬಟ್ ಪ್ಲೀಸ್ ಈ ವಿಷಯ ಮಾತ್ರ ನಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನನ್ನ ಒಡೆದು ಸಾಯಿಸ್ಬಿಡ್ತಾರೆ. ಮೊದಲನೇದಾಗಿ ಈ ಥರ ವ್ಯವಹಾರದಲ್ಲೆಲ್ಲ ನಮ್ಮಪ್ಪ ಒಳಗಡೆ ನನ್ನನ್ನು ಬಿಟ್ಕೊಳ್ಳೋದೇ ಇಲ್ಲ. ನೀವು ಕೇಳಿದ್ದಕ್ಕೆ ಇದನ್ನು ತಿಳ್ಕೊಂಡು ನಾನು ನಿಮ್ಗೆ ಹೇಳಿದ್ದೀನಿ. ಪ್ಲೀಸ್ ಇದು ಯಾರಿಗೂ ಹೇಳೋಕೆ ಹೋಗ್ಬೇಡಿ. ಇಲ್ಲ, ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಹೌದು, ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತೀರಾ? ಸುಮ್ಮನೆ ಕೇಳಿದೆ ಅಷ್ಟೇ. ಇವಾಗೇನು ನೀವು ಐಸ್ ಕ್ರೀಮ್ ಕೊಡಲ್ವಾ? ಅಯ್ಯಯ್ಯೋ, ತಗೊಳ್ಳಿ. ಥ್ಯಾಂಕ್ ಯು. ಭಲೇ ಇದ್ದೀರಾ ನೀವು. ನನಗೆ ಇನ್ನೊಂದು ಪ್ರಶ್ನೆ. ವರ್ಧನ್ ಫ್ಯಾಮಿಲಿಯವ್ರ ಕೈಯಿಂದನೇ ನಿಮ್ಮಪ್ಪ ಆ ಬಂಗ್ಲೆನ ತಗೊಂಡಿರ್ಬೇಕಲ್ವಾ? ಗೊತ್ತಿಲ್ಲ, ಕಾಸಂತೂ ಕೇಶವ್ ಜೈನೇ ಕೊಟ್ಟಿದ್ದು. ನಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಓಕೆ ಓಕೆ. ಆಮೇಲೆ ಯಾಕೆ ಈ ಥರ ಕೇಳ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗ್ತಿಲ್ಲ. ಅದು ಅದೇ ಬಂಗ್ಲೆಲಿ ಮದುವೆ ಸೆಟಪ್ ಆಗ್ಬೋದಾ ಅಂತ. ಅಂದರೆ ಈ ಹಳೆ ಬಂಗ್ಲೆಲೆಲ್ಲ ಸೆಟಪ್ ಮಾಡಿದ್ರೆ ಸಿನಿಮಾ ಸೆಟ್ ಥರ ಸೂಪರಾಗಿ ಕಾಣುತ್ತಲ್ವಾ, ಅದಕ್ಕೆ ಕೇಳಿದೆ. ವಾವ್, ಸೂಪರ್ ರೀ ನೀವು. ಆದರೆ ದುರದೃಷ್ಟ ನೋಡಿ, ಆ ಬಂಗ್ಲೆ ನಮ್ಮ ಹತ್ರ ಇಲ್ಲ. ಇಟ್ಸ್ ಓಕೆ, ನನ್ಗೆ ಬೇಕಾಗಿ ಸಿಕ್ತಲ್ಲ, ಬಿಡಿ. ಯಾವುದು? ಐಸ್ ಕ್ರೀಮ್. ಚಿಯರ್ಸ್. ಈ ವಿಷಯನ ಅನುಗ್ ಹೇಳಲೇಬೇಕು. ನಮಸ್ಕಾರ ಫಾರಿನ್ ಸಾಹೇಬರಿಗೆ. ದಾರಿ ತಪ್ಪಂದ್ರ ಅಥವಾ ತಪ್ಪಾದ ದಾರಿಗೆ ಬಂದ್ಬಿಟ್ಟು ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ವಾ? ನೀವೇನಿಲ್ಲಿ? ಜೈನ್ ಡೇ ಎಲ್ಲಿರಲ್ಲ ಹೇಳಿ. ನನಗೆ ಸ್ಕೂಟ್ ಹತ್ತಕ್ಕೂ ಗೊತ್ತು, ಕಾರ್ ಹತ್ತಕ್ಕೂ ಗೊತ್ತು. ಹಾಗೆ ಸುತ್ತಾಡ್ತಾ ಇರ್ತೀನಿ. ಆದರೆ ನೀವು ಆಫೀಸಲ್ಲಿ ತುಂಬ ವಿಧೇಯ ವಿದ್ಯಾರ್ಥಿ ಅಂತ ಕೇಳ್ಪಟ್ಟೆ. ಕೆಲಸ ಎಲ್ಲ ಸಖತ್ತಾಗಿ ಮಾಡ್ತೀರಂತೆ, ಹೌದಾ ಸರ್? ಮೀರಾ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಹಿಮ್ ಅವೇ? ನಿಮ್ಮ ಮುಖ ಕನ್ನಡಿ ಸರ್. ಮನಸ್ಸಲ್ಲಿ ಏನು ಓಡ್ತಿದ್ಯೋ ಅದು ಕಾಣಿಸ್ಬಿಡುತ್ತೆ. ನೀವು ನನ್ನ ಡೌಟಲ್ಲೇ ನೋಡ್ತಾ ಇದ್ದೀರಾ. ಓ, ನನ್ನ ಆಫೀಸಿಂದ ಓಡಿಸಿದ್ರಲ್ಲ, ಅದಕ್ಕೆ ನನ್ನ ಮೇಲೆ ನಿಮ್ಗೆ ಡೌಟಾ? ಸರ್, ನಾನು ತುಂಬ ಪ್ರಾಮಾಣಿಕ, ಕೆಟ್ಟೋನಲ್ಲ. ಓಡಿಸಿರೋದ್ರಿಂದ ನಾನು ಹೊರಗಡೆಯವನೂ ಅಲ್ಲ. ಭೂಮಿ ಒಡೆಯಂದು ಬೀಜ ಬಿದ್ದೋನ್ ರೈತ. ನಾನು ವರ್ಧನ್ ಸಂಸ್ಥೆ ರೈತ ಸರ್. ನನ್ನ ಒಡೆಯ ಆರ್ಯವರ್ಧನ್, ಅವ್ರ ಬಲಗೈ ಬಂಟ ನಾನು. ಅವ್ರ ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲ ನಾನೇ. ಆರ್ಯನಿಗೆ 10 ವರ್ಷ ಇದ್ದಾಗಿದ್ದ ಸಾಗ್ದೋನ್ ಸರ್ ನಾನು. ಆದರೆ ಆ ಮನೆಯವರು ನನ್ನನ್ನೇ ಯಾರಿಗೂ ತುಂಬ ನಿಯತ್ತಾಗಿರ್ಬಾರ್ದೇನು. ಅದೇನ್ ಮಾಡೋದು? ಉಪ್ಪು ತಿಂದ ಮನೆಗೆ ಉಸಿರಿರೋವರೆಗೂ ನಿಯತ್ತಾಗಿರ್ಬೇಕು ಅಂತ ಅನ್ಕೋತೀನಿ. ಅವರೇ ಉಲ್ಟಾ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ ಸರ್. ಬಿಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ಆದರೆ ನಾನು ಸುಳ್ಳು ಹೇಳ್ತಿಲ್ಲ ಸರ್. ಇದು ನಿಜಾನೋ ಸುಳ್ಳು ಅಂತ ನೀವು ಯಾರ ಹತ್ರ ಬೇಕಾದರೂ ಕೇಳ್ಬೋದು. ಇನ್ನೊಂದು ಮಾತು ಸರ್, ನನ್ನನ್ನು ನಂಬೋಕೆ ನಿಮ್ಗೆ ಯಾವುದೇ ಆಧಾರ ಇಲ್ಲ. ಆದರೆ ನೀವು ಯಾರ ಮನೇಲಿ ಇದ್ದೀರೋ ಅವ್ರು ಯಾರು ನೀವು ಅನ್ಕೊಂಡಂಗಿಲ್ಲ. ಅದಂತೂ ನಿಜ, ಮರಿಬಿಡಿ. ಆರ್ಯ ಬದುಕಿರೋವರೆಗೂ ಅವನನ್ನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಕೊನೆಗೆ ಅವನ್ನೇ ಕೊಂದ್ರು.
ಏನು? ಸತ್ಯ. ಅವರನ್ನ ಕೊಂದಿದ್ದು ಆ ಮನೆಯವರೇ. ಇದನ್ನು ಹೇಳೋಕೆ ನನ್ಗೆ ಯಾವ ಭಯನೂ ಇಲ್ಲ. ಅಂತ ಮನೆಯಲ್ಲಿ ನೀವಿದ್ದೀರ. ಆ ಮನೆಯವರಲ್ಲಿ ಯಾರನ್ನು ನಂಬಾರ್ದು ಅನ್ನೋದಕ್ಕೆ ಆಫೀಸಲ್ಲಿರೋ ಪೇಪರ್ಸೇ ಸಾಕ್ಷಿ. ಅಲ್ಲಿ ಯಾವ ಲೆಕ್ಕಗಳು ತಾಳೆ ಆಗಲ್ಲ, ಯಾವ ಪೇಪರ್ಸು ನ್ಯಾಯವಾಗಿಲ್ಲ. ಎಲ್ಲ ವೈಭವ ಹೊರಗಿನ ಜಗತ್ತಿಗೆ ಮಾತ್ರ. ಇದ್ರ ಬಗ್ಗೆ ಆಫೀಸಲ್ಲಿ ಇತ್ಕೊಂಡು ಪ್ರಶ್ನೆ ಮಾಡಿದವನು ಅಂದರೆ ಒಬ್ಬ, ಅದು ನಾನು. ಆದ್ರೀಗ ನಾನು ಆಫೀಸಲ್ಲಿಲ್ಲ. ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನಂತರನೇ ಆಗುತ್ತೆ. ಒಂದಲ್ಲ ಒಂದಿನ ನನ್ನ ಸಹಾಯ ನಿಮ್ಗೆ ಬೇಕಾಗತ್ತೆ. ಕಾರ್ ತಗೊಳ್ಳಿ. ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಆಫೀಸ್ ಲೆಕ್ಕಾಚಾರ ಎಲ್ಲ ತಿಳ್ಕೊಳ್ಕೊಟ್ಟಿದ್ದಾನೆ ಇವನು. ಇವನೇನೇ ತಿಳ್ಕೊಂಡ್ರು ಎಲ್ಲಾನು ನನಗೆ ಹೇಳೋ ಹಾಗೆ ಮಾಡ್ತೀನಿ. ಆರಾಧನಾ ಅವರೇ, ನಿಮ್ಮ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾರೆ. ಮೇ ಬಿ ಅವ್ರ ಹೊಸ ಫೋನಲ್ಲಿ ನಿಮ್ಮ ನಂಬರ್ ಇಲ್ಲ ಅಂತ ಅನಿಸುತ್ತೆ. ತಗೊಳ್ಳಿ. ಅರೆ, ಕಾಲ್ ಕಟ್ಟಾಗೋಯ್ತು. ಅವ್ರು ಹೋಗುವಾಗ ನಿಮ್ಗೆ ಹೇಳಿ ಹೋಗೋದಕ್ಕಾಗಿಲ್ಲ ಅನಿಸುತ್ತೆ, ಅದಕ್ಕೆ ಕಾಲ್ ಮಾಡಿರಬೇಕು. ಎಲ್ಲನೂ ಊಹಿಸ್ಕೊಂಡು ನೀವೇ ಹೇಳ್ಬಿಟ್ರಾನು. ನನಗೇನೋ ಅವನು ನನ್ನ ಹತ್ರ ಮಾತಾಡೋಕ್ಕೆ ಕಾಲ್ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ನಾನು ದಡ್ಡಿ ಅಲ್ಲ, ಹಾಗಂತ ಸುಮ್ಮನೆ ಕೂರೋದು ಇಲ್ಲ. ಲೆಟ್ ಹಿಮ್ ಟೇಕ್ ಟೈಮ್. ಅವ್ರು ನನಗೆ ಮತ್ತೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಕಾಲ್ ಮಾಡೋದಕ್ಕೆ ಹೇಳ್ತೀನಿ. ಈಗ ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೊರಟೆ. ನಿಮ್ಗೇನಾದರೂ ನನ್ನ ಹತ್ರ ಮಾತಾಡೋದಿದ್ರೆ ಕಾಲ್ ಮಾಡಿ, ನಾನು ಅಮ್ಮಂಗೆ ಹೇಳ್ಬಿಟ್ಟು ಹೊರಡ್ತೀನಿ. ಓಕೆ, ಸರಿ. ನಾನಿಲ್ಲಿ ಹೀಗೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಎಲ್ಲರೂ ಉಪಚಾರ ಪಡೆಯೋಕ್ಕೆ ಬಂದಿಲ್ಲ. ನನಗೆ ನನ್ನ ಗಂಡ ಬೇಕು. ಅವನನ್ನು ಆದಷ್ಟು ಬೇಗ ಕರ್ಕೊಂಡು ವಾಪಸ್ ಹೋಗ್ತೀನಿ. ನನ್ನ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಮತ್ತೆ ಕಾಲ್ ಮಾಡಿದ್ರೆ ತಪ್ಪಾಗುತ್ತೇನೋ. ಬೇಕು ಅಂತಲೇ ನನ್ನ ಕಾಲ್ ಅವಾಯ್ಡ್ ಮಾಡಿದ್ರಾ? ಇರಲಿ, ನನ್ನ ಉದ್ದೇಶ ತಪ್ಪಾಗಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗೇ ಆಗುತ್ತೆ. ಅಮ್ಮ, ನಾನು ರಮ್ಯನ ಎಂಗೇಜ್ಮೆಂಟಿಗೆ ಹೊರಟೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಂತ ಅರ್ಜೆಂಟ್ ಏನೂ ಇಲ್ಲ ಅಮ್ಮ, ಫಂಕ್ಷನ್ ಟೈಮಿಗೆ ಬಂದರೆ ಸಾಕು. ಇಲ್ಲ ಅನು, ಮನೇಲಿ ನೆಂಟರಿರ್ಬೇಕಾದ್ರೆ ನಾನು ಹೇಗೆ ಬರೋದು? ಇನ್ನೊಂದ್ಸಲ ನಾನು ರಮ್ಯನ್ ಮೀಟ್ ಮಾಡ್ತೀನಿ. ಸರಿ ಅಮ್ಮ. ಅನು, ಒಂದು ನಿಮಿಷ, ಆ ಬೀರುಲಿ ಒಂದು ಬ್ಯಾಗ್ ಇದೆ, ಕೊಡು. ಸರಿ ಅಮ್ಮ. ಇದು ರಮ್ಯಂಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ, ಸೀರೆ. ಅರೆ ಅಮ್ಮ, ಇದನ್ನ ಯಾವಾಗ ತಗೊಂಡ್ರಿ ನೀವು? ನೀವು ಕೊಟ್ರಿ ಅಂತ ರಮ್ಯಂಗೆ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾಳೆ. ಸರಿ, ನಾ ಬರ್ತೀನಿ. ಅನು, ನಾನು ಇಲ್ಲಿ ಪ್ರಿಯದರ್ಶಿನಿ ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಅತ್ತೆ ಮತ್ತು ಸೊಸೆ ಮಧ್ಯೆ ಏನಾದರೂ ಮನಸ್ತಾಪ ಇದ್ದರೆ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಅಮ್ಮ. ಆರಾಧನಾ ಇಲ್ಲೇ ಇದ್ದಾಳೆ ಅಂತ ಗೊತ್ತಿದ್ರೂ ಸಹ
ಪ್ರಿಯದರ್ಶಿನಿ ಯಾಕೆ ಮಾತಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ನಾನು ನೋಡು, ನೀನು ಹೊರಡಬೇಕಾದ್ರೆ ಇದೇ ಬಂಗ್ಲೆ ವರ್ಧನ್ ಕುಟುಂಬಕ್ಕೆ ಸೇರಿದ್ದು. ಆದರೆ ಇದೀಗ ಅವ್ರ ಹೆಸರಲ್ಲಿಲ್ಲ. ಇಲ್ಲಿ ಯಾರು ಇರೋ ಹಾಗೆ ಕಾಣ್ತಿಲ್ವಲ್ಲ. ಅಷ್ಟೆಲ್ಲ ಭಾಷಣ ಬಿಗಿದ್ರು ಈ ನನ್ನ ಮಗ ಇಲ್ಲಿವರೆಗೂ ಬಂದ್ಬಿಟ್ನಲ್ಲ. ಇವನ್ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಮೊದಲು ನಾನು ಇವನನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಸರ್ ಕೊಡಿ, ನಾನು ತಗೊಂಡು ಹೋಗ್ತೀನಿ. ಅಡಿಲ್ರಿ, ನಾನು ಒಯ್ದು ಕೊಡ್ತೀನಿ. ಮಾವ, ಅತ್ತೆಗೆ ಟೀ ತಗೊಂಡು ಹೋಗ್ತಿದ್ದೀರಾ, ನೀವ್ಯಾಕೆ ತಗೊಂಡು ಹೋಗ್ತೀರಾ? ಕೊಡಿ, ನಾ ಕೊಡ್ತೀನಿ. ಪರವಾಗಿಲ್ಲ, ನಾನು ಒಯ್ದು ಕೊಡ್ತೀನಿ. ಬಾ. ಯಾಕೆ ಮಾವ, ಅತ್ತೆ ಏನಾದರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಅವ್ರು ಮಾತಾಡ್ತಿಲ್ಲ ಅಂತ ನಾನು ಸುಮ್ಮನೆ ಇದ್ರೆ ಸರಿ ಹೋಗುತ್ತಾ? ಕೊಡಿ, ನಾನೇ ಅವ್ರನ್ನ ಸಮಾಧಾನ ಮಾಡ್ತೀನಿ. ಬೇಡವಾ, ನಾ ಹೇಳಿದ್ನಲ್ಲ ನಾನು ಒಯ್ದು ಕೊಡ್ತೀನಂತ. ನಾ ಒಯ್ತೀನಿ. ಆರಾಧನಾ ಅತ್ತೆ, ಹೇಗಿದ್ದೀರಾ? ಆಶೀರ್ವಾದ ಮಾಡಿ. ಒಳಿತಾಗ್ಲಿ. ನಿಮ್ಮ ದರ್ಶನ ಈಗ ಸಿಕ್ತು ನೋಡಿ ನನಗೆ. ಯಾಕತ್ತೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಮಾವ ಬಾಗಿಲು ತಟ್ಟಿದ್ರೆ ಮಾತ್ರ ನೀವು ರೆಸ್ಪಾಂಡ್ ಮಾಡೋದಾ? ಅಲ್ಲ, ಇನ್ನೊಬ್ಬರ ಮನೆಗೆ ಬಂದು ನೀವು ಹೀಗೆ ನಡ್ಕೊಂಡ್ರೆ ಹೇಗತ್ತೆ? ಪ್ರಿಯಾ, ಈಗ ಹೇಗಿದ್ಯಾ? ಏನು ತೊಂದರೆ ಇಲ್ಲ ತಾನೆ? ನನಗೆ ಆರಾಮಿಲ್ರಿ. ಹ್ಯಾಂಗಿರ್ಲಿಕ್ಕಾಗ್ತದೆ ಹೇಳ್ರಿ? ಈಕೆ ನನ್ನ ಮಗನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಬಂದಾಳ. ಅತ್ತೆ, ಹೌದಿಲ್ಲ? ನೀ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿ ಎಲ್ಲೇನು? ಅಲ್ಲ, ಮತ್ತೆ ಇಲ್ಲೇ ಇರಕ್ಕಾಗುತ್ತಾ ಅತ್ತೆ? ನೋಡ್ರಿ ನೋಡ್ರಿ ಹ್ಯಾಂಗ್ ಮಾತಾಡ್ತಾಳಂತ. ನಾನು ನನ್ನ ಮಗನ ಕಳಿಸ್ಕೊಡೋಂಗಿಲ್ಲ ಅಷ್ಟ. ಹೀಗಂದ್ರೆ ಹೇಗೆ ಪ್ರಿಯಾ? ಗಂಡನ ಜೊತೆ ಬದುಕಬೇಕಾಗಿರೋ ಹಕ್ಕು ಅವಳಿಗಿದೆ ಅಲ್ವಾ? ನಿಮ್ಮ ಮಗನೂ ಅವಳ ಜೊತೆ ಸಂತೋಷವಾಗಿದ್ದಾನಲ್ವಾ? ಇದೆಂತ ಮಾತು? ಆದ್ರ ಒಂದು ಟ್ರೀಟ್ಮೆಂಟ್ ನಡಿಲಿಕ್ಕೆ ಹತ್ತಿದಲ್ಲ, ಅದನ್ನ ಅರ್ಧಕ್ಕ ಬಿಟ್ಟು ಹ್ಯಾಂಗ್ ಹೋಗ್ಲಿಕ್ಕೆ ಆಗ್ತದ? ನೋಡ್ರಿ, ನಾನು ಡಾಕ್ಟರ್ ಜೋಡಿ ಮಾತಾಡ್ತೀನಿ. ಅವ್ರು ಹ್ಯಾಂಗ್ ಹೇಳ್ತಾರೋ ಹಂಗ್ ಮಾಡೋಣ. ಇದನ್ನೆಲ್ಲ ಬಗೆಹರ್ಸಕ್ಕೆ ನನಗಾಗಂಗಿಲ್ಲ ನೋಡ್ರಿ. ಬಗೆಹರಿಸೋ ಶಕ್ತಿನ ಯಾವುದ್ರ ಬಗ್ಗೆ ಬಗೆಹರಿಸ್ಬೇಕು? ಅತ್ತೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಆಕೆ ಒಂದಿಟ್ಟು ಒತ್ತಡದಾಗ ಅದಲ್ರಿ, ಅದಕ್ಕೆ ಏನೇನೋ ಮಾತಾಡಕ್ಕೆ ಹತ್ತಾಳ. ಪ್ರಿಯಾ, ನೀ ಮಾತಾಡಬೇಡ. ಸರಿ, ನೀವು ಡಾಕ್ಟರ್ ಹತ್ರ ಮಾತಾಡಬೇಕು ಅಂದಲ್ಲ, ಧಾರಾಳವಾಗಿ ಮಾತಾಡಿ. ಹ್ಞೂನ್ರಿ, ನಾನು ಡಾಕ್ಟರ್ನ ಭೇಟಿಯಾಗಿ ಬರ್ತೀನಿ. ಅತ್ತೆ, ನಾನು ಬರ್ತೀನಿ. ಬೇಡ ಬೇಡ, ನೀನು ಕಂಪ್ನಿ ಕೆಲಸ ಮನೆಯಿಂದಾನೇ ಮಾಡ್ಲಿಕ್ಕೆ ಹತ್ತಿ, ಹೌದಿಲ್ಲೋ? ನೀನು ಅದನ್ನ ಮಾಡು, ನಾ ಹೋಗಿ ಬರ್ತೀನಿ. ಅಲ್ಲ ಅತ್ತೆ, ವಿಶು ಟ್ರೀಟ್ಮೆಂಟ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಬೇಕಲ್ವಾ ನಾನು? ಹಂಗಲ್ಲವಾ, ಡಾಕ್ಟ್ರು ಎಷ್ಟು ಹೊತ್ತಿಗೆ ಸಿಗ್ತಾರೋ, ಅಲ್ಲಿ ಎಷ್ಟು ಹೊತ್ತಾಗ್ತದೋ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಾವಿಬ್ಬರೇ ಹೋಗಿ ಬರ್ತೀವಿ. ನಾನು ಬರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅತ್ತೆ. ಸರಿ,
ಹೋಗಿ ಬನ್ನಿ. ಬರಲ್ಲ. ನನಗಂತ ಚಾ ತಂದು ತಣ್ಣಗಾತು, ಹೋಗಲಿ ಬಿಡು. ಆಕೆ ಕಣ್ಣಾಗ ನಾ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಆದ್ರ ಆಕಿಗ ನಿಜ ಹೇಳೋ ಶಕ್ತಿ ನನಗಿಲ್ಲ. ಅತ್ತೆ ಏನಾದರೂ ನನ್ನಿಂದ ಮುಚ್ಚಿಡ್ತಾ ಇದ್ದಾರಾ? ಬಂದಾಗಿಂದ ನನ್ನನ್ನು ಸರಿಗೆ ಮಾತು ಆಡಿಸಿಲ್ಲ, ಭೇಟಿನೂ ಆಗಿಲ್ಲ. ಈಗಲೂ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿದ್ರು. ಏನೋ ಮುಚ್ಚಿಡ್ತಾ ಇದ್ದಾರೆ ಅನಿಸ್ತಾ ಇದೆಯಲ್ಲ.